ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್. ನಮಸ್ತೆ ವೀಕ್ಷಕರೇ. ಇವತ್ತಿನ ವಿಷಯ, ಹಣ ಕೈಯಲ್ಲಿ ನಿಂತು ದುಡ್ಡು ವಶೀಕರಣ ಆಗಬೇಕು ಅಂದ್ರೆ ಯಾವ ತರ ಪೂಜೆ ಮಾಡಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾನೆ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆ ಯಾವ ತರ ಜಪನ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಿಜವಾಗ್ಲೂ ಹೌದು, ತುಂಬಾ ಜನರ ಪ್ರಶ್ನೆ ಇದೆ. ಹಣ ಕೈಯಲ್ಲಿ ನಿಲ್ಲಲ್ಲ, ಹಣ ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ, ಸಾಲದ ಮೇಲೆ ಸಾಲ ಆಗ್ತದೆ, ಎಷ್ಟೇ ಕೆಲಸ ಮಾಡಿದ್ರು ದುಡ್ಡು ಮಾತ್ರ ಕೈಯಲ್ಲಿ ನಿಲ್ಲಲ್ಲ, ಎಷ್ಟೇ ಕೆಲಸ ಮಾಡಿದ್ರು ಸಾಲ ತುಂಬಲಿಕ್ಕೆ ಸರಿ ಆಗ್ತದೆ, ಬ್ಯಾಂಕ್ ಲೋನ್ ಮಾಡ್ಕೊಂಡಿದೀವಿ, ಏನ್ ಮಾಡಿದ್ರು ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಸಾಲ ಮಾಡಿದ ಮೇಲಂತೂ ವ್ಯಾಪಾರ ವ್ಯವಹಾರ ನಡೀತಾನೆ ಇಲ್ಲ ಅನ್ನೋರ ಪ್ರಶ್ನೆ ಅಂತೂ ತುಂಬಾನೇ ಇದೆ ಇವತ್ತಿನ. ನಿಜವಾಗ್ಲೂ ಹೌದು. ಅದಕ್ಕೋಸ್ಕರ ನಾವು ದುಡ್ಡು ಕೈಯಲ್ಲಿ ನಿಲ್ಬೇಕು, ಸಾಲ ಬೇಗ ತೀರಿಸ್ಬೇಕು ಅಂದ್ರೆ ನಮ್ಗೆ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಬೇಕು ಅಂದ್ರೆ ನಾವು ದೇವರ ಭಕ್ತಿಯನ್ನ ಹೇಗೆ ಮಾಡಬೇಕು, ದೇವರ ಆರಾಧನೆಯನ್ನು ಹೇಗೆ ಮಾಡಿ ನಾವು ದೇವರಿಂದ ಆಶೀರ್ವಾದ ಪಡ್ಕೊಂಡು ದುಡ್ಡು ಕೈಯಲ್ಲಿ ನಿಲ್ಲಿಸ್ಕೊಂಡು ದುಡ್ಡು ವಶೀಕರಣ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನೀವು ಮಾಡೋ ಬಿಸ್ನೆಸ್ ಅಲ್ಲೇ ನೀವು ದುಡ್ಡು ವಶೀಕರಣ ಮಾಡ್ಕೊಂಡು ದುಡ್ಡನ್ನು ಸಂಪಾದನೆ ಮಾಡಿ ಸಾಲನೂ ತೀರಿಸಬಹುದು. ಹಾಗೆ ನೀವೇನಾದ್ರೂ ಗುರಿ ಇಟ್ಕೊಂಡ್ರೆ ಕಾರ್ ತಗೋಬೇಕು, ಮನೆ ಕಟ್ಟಬೇಕು ಅಂತ ಗುರಿ ಇಟ್ಕೊಂಡ್ರೆ ಅದನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು ಮನೆದೇನೆ. ಸರಿನಾ? ಪೂಜೆ ನಿಯಮ ಹೇಗೆ ಅಂದ್ರೆ, ಈ ಸಮಯದಲ್ಲಿ ಪೂಜೆ ಆಗ್ಬೇಕು ವೀಕ್ಷಕರ. 4 ಗಂಟೆಯಿಂದ 6 ಗಂಟೆ ಒಳಗೆ ಪೂಜೆ ಆಗ್ಬೇಕು. ಅದಕ್ಕೆ ನೀವು ಏನು ಮಾಡ್ಬೇಕು ಅಂದ್ರೆ ಒಂದು 3:30, 3:45 ಅಂದ್ರೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ನೀಟಾಗಿ ಶ್ರೀ ದುರ್ಗಾದೇವರ ಫೋಟೋ ಇಟ್ಕೊಂಡು ದೀಪ ಹಚ್ಕೊಂಡು ನೀವು ಪೂಜೆನ ಶುರು ಮಾಡಬೇಕು. ನಾನು ನಿಮ್ಗೆ ದುರ್ಗಾದೇವರ ಪುಸ್ತಕದ್ದು ವಿಡಿಯೋ ಎಲ್ಲ ಹಾಕಿದ್ದೆ ಮಾಡಿ. ಈ ತರ ಒಂದು ದುರ್ಗಾ ಸಪ್ತಾಹ ತಂದ್ಕೊಳ್ಳಿ. ಸರಿನಾ? ತಂದ್ಕೊಳಕ್ ಆಗಿಲ್ಲ ಅಂದ್ರೆ ನೀವು ಒಂದು ದುರ್ಗಾ ಮಂತ್ರ ಜಪ ಮಾಡಿದ್ರು ಸಾಕು. ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಈ ತರ ಮಂತ್ರ ಜಪ ಮಾಡಿದ್ರು ಸಾಕು ನೀವು. ಅರ್ಥ ಆಯ್ತಾ? ಈ ಮಂತ್ರ ಜಪ ಹೇಗೆ ಅಂದ್ರೆ 4 ಗಂಟೆಗೆ ಕೂತ್ರೆ ಅರ್ಧ ಗಂಟೆ ಬಾಯಿ ಬಿಟ್ಟು ಹೇಳ್ಬೇಕು ಓಂ ಶ್ರೀ ದುರ್ಗಾಯ ನಮಃ ಅಂತ. ಆಮೇಲೆ ಮತ್ತೆ 1.5 ತಾಸು ಜಪ ಮಾಡ್ಬೇಕು. ಅರ್ಥ ಆಯ್ತಾ? ಇದರಿಂದ ನಿಮ್ಗೆ ದುಡ್ಡು ಕೈಯಲ್ಲಿ ನಿಲ್ತದೆ, ಹಾಗೆ ಎಲ್ಲ ರೀತಿಯಿಂದ ಒಳ್ಳೆದಾಗ್ತದೆ. ಹಾಗೆ ನಿಮ್ಮ ಮನೇಲಿ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ಅದು ಕೂಡ ಕಡಿಮೆ ಆಗ್ತದೆ. ಇದು ಬೆಳಿಗ್ಗೆದು ಒಂದು 4ರಿಂದ 6 ಗಂಟೆವರೆಗೆ. 4ರಿಂದ 6 ಗಂಟೆವರೆಗೆ ಪೂಜೆ ಆದ್ಮೇಲೆ ನೀವು ಒಂದು 2-3 ದೇವರ ದರ್ಶನ ಮಾಡ್ಕೊಂಡು ನಿಮ್ಮ ಮನೆ ಹತ್ರ ಇರೋದು ನೀವು ಹೋಗುವಂತ ಕೆಲ್ಸಕ್ಕೆ ಹೋಗ್ಬೋದು. ಆಮೇಲೆ ಸಾಯಂಕಾಲ ಮತ್ತೆ ಕೆಲಸ ಬಿಟ್ಟು ಬಂದ್ಮೇಲೆ ಒಂದು 7ರಿಂದ 8 ಮಾಡ್ಕೊಂತಿರೋ ಅಥವಾ 6ರಿಂದ 7 ಗಂಟೆವರೆಗೆ ಮಾಡ್ಕೊಂತಿರೋ, ಹೀಗೆ ನೀವು ಟೈಮ್ನ ಆರಿಸ್ಕೊಂಡು ಮತ್ತೆ ಒಂದು ಅರ್ಧ ಗಂಟೆ ಬಾಯಿ ಬಿಟ್ಟು ಹೇಳೋದು ಓಂ ಶ್ರೀ ದುರ್ಗಾಯ ನಮಃ ಅಂತ. ಆಮೇಲೆ ಮತ್ತೆ ಅರ್ಧ ಗಂಟೆ ಜಪನ ಮಾಡ್ಕೊಂಡ್ರೆ ಆಯ್ತು. ಅರ್ಥ ಆಯ್ತಾ? 1 ಗಂಟೆ ಇವತ್ತಿನ ದಿನದ ಮುಗೀತು. ನಿಮ್ಗೆ ಇವತ್ತಿನ ದಿನ ಇನ್ನೂ ಕೂಡ ಚೆನ್ನಾಗಿರ್ತದೆ. ಹಾಗೆ ನೀವು ನಿಮ್ಮ ಮನೆಯವರಿಗೆ ಆರೋಗ್ಯ ಸಮಸ್ಯೆ ಇದೆ ಯಾರಿಗಾದ್ರು ಅಂದ್ರೆ ಅದನ್ನು ಕೂಡ ನೀವು ಮನಸ್ಸಲ್ಲೇ ಕೇಳ್ಕೋಬಹುದು. ಅಂದ್ರೆ ಜಪ ಮುಗಿದ್ಮೇಲೆ, ಪೂಜೆ ಮುಗಿದ್ಮೇಲೆ, ದೇವ್ರೆ ನಮ್ಮ ಮನೆಯವರ ಆರೋಗ್ಯ ಸಮಸ್ಯೆ ಎಲ್ಲ ಕಡಿಮೆ ಆಗ್ಬೇಕು, ಹಾಗೆ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ನಿಮ್ಮನೆ ಸಮಸ್ಯೆನ ನೀವೇ ಸರಿ ಮಾಡ್ಕೋಬಹುದು. ಇವತ್ತಿನ ದಿನ ನೀವು ಸಿದ್ಧಿಗಳನ್ನೇ ಹುಡುಕೊಂಡು ಹೋಗ್ಬೇಕು, ಸಾಧಕರನ್ನೇ ಹುಡುಕೊಂಡು ಹೋಗ್ಬೇಕು ಅಂದ್ರೆ ಇವತ್ತು ಎಷ್ಟೆಷ್ಟು ದೂರ ಇರ್ತಾರೆ, ಎಲ್ಲೆಲ್ಲೋ ಇರ್ತಾರೆ, ಅದು ನಿಮ್ ಸಮಯಕ್ಕೆ ಸಿಗೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಿಮ್ ಮನೇಲಿ ಒಬ್ರು ಗುರು ನೀವೇ ಆಗಿ. ಏನ್ ಕಷ್ಟದ ವಿಚಾರ ಅಲ್ಲ, ಇಷ್ಟಪಡ್ಬೇಕು ನಾವು. ಕಷ್ಟನ ನಾವು ಇಷ್ಟಪಟ್ಟಾಗಲೇ ನಮ್ಗೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಹೀಗೆ ಪೂಜೆನೆ ಮಾಡ್ಕೊಂಡ್ರೆ ಆಯ್ತು. ನೀವು ಈ ನೇಮದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಯಾವುದೇ ರೀತಿಯ ಕಷ್ಟನೂ ಬರುದಿಲ್ಲ. ಅರ್ಥ ಆಯ್ತಾ? ಮತ್ತೆ ನೀವು ಕೇಳ್ಕೋಬೇಕು, ಪೂಜೆ ಪಾರಾಯಣ ಜಪ ಎಲ್ಲ ಮುಗಿದ್ಮೇಲೆ ಒಂದು ಕರೆಕ್ಟ್ 6 ಗಂಟೆಗೆ ಏನ್ ಕೇಳ್ಕೋಬೇಕು ಅಂದ್ರೆ, ದೇವ್ರೆ ಮನ್ಸೊಳಗೆ ಕೇಳ್ಕೋಬೇಕು, ದೇವ್ರೆ ಇವತ್ತು ನನ್ಗೆ ಹಣಕಾಸು ಎಲ್ಲ ಚೆನ್ನಾಗಿ ಕೈ ನಿಲ್ಬೇಕು, ಎಲ್ಲ ಒಳ್ಳೇದಾಗಬೇಕು. ನೀವು ದಿನ ಏನ್ ಗುರಿ ಇಟ್ಕೊಳ್ತೀರಾ, ಹೌದು ನಾನೊಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇವತ್ತು ಒಬ್ರು ಫೋನ್ ಮಾಡ್ತಾ ಇದ್ದಾರೆ, ಒಬ್ರು ಕರೆದಿದ್ದಾರೆ, ಆ ಜಾಗ ಸೇಲ್ ಆಗಿ ನನ್ಗೆ ದುಡ್ಡು ಜಾಸ್ತಿ ಬರೋ ತರ ಆಗ್ಬೇಕು. ಅಥವಾ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದ್ರೆ ಹೋಟೆಲ್ ಕೂಡ ವ್ಯಾಪಾರ ಚೆನ್ನಾಗ್ ಆಗ್ಬೇಕು ಅಂತ ನೀವು ಒಂದು ದೇವ್ರ ಹತ್ರ ಒಂದು ಮಾತು ಕೇಳ್ಕೊಂಡು ಹೋದ್ರೆ